ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿನ್ನೆ PUC ಸೆಕೆಂಡ್ ಇಯರಿನ ರಿಸಲ್ಟ್ ಔಟ್ ಆಗಿದೆ. ಹೌದಾ? ಆಲ್ರೆಡಿ ರಿಸಲ್ಟ್ ಪಬ್ಲಿಷ್ ಆಗಿದೆ. ನಿಮಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು. ನಿಮ್ಮ ರಿಸಲ್ಟ್ಗಾಗಿ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ನಿಮಗೆ ಈಗಾಗಲೇ ಪ್ರತಿಫಲ ಸಿಕ್ಕಿದೆ. ಈಗ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಈಗ ಒಂದು ವೇಳೆ ನಿಮಗೆ ಸಿಕ್ಕಿರುವಂತಹ ರಿಸಲ್ಟ್, ಬಂದಿರುವಂತಹ ರಿಸಲ್ಟ್ ಅಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಮಾರ್ಕ್ಸ್, ಆಗ ನೀವೇನ್ ಮಾಡಬಹುದು? ಆಗ ನೀವು ನಿಮ್ಮ ಒಂದು ಆನ್ಸರ್ ಶೀಟಿನ ಫೋಟೋ ಕಾಪಿಯನ್ನು ತರಿಸಬಹುದು. ರಿವ್ಯಾಲ್ಯೂಯೇಷನ್ಗೆ, ಅದೇ ರೀತಿ ಮರು ಎಣಿಕೆಗೆ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅದರ ಬಗ್ಗೆ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಅಂದ್ರೆ ಏನ್ ಗೊತ್ತಾ, ಈಗ ಸುತ್ತೋಲೆ ಬಂದಿದೆ. ಆ ಸುತ್ತೋಲೆಯಲ್ಲಿ ಸರ್ಕ್ಯುಲೇಷನ್ ಅಲ್ಲಿ ಏನಿದೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ನೋಡಿ, ಮೊದಲನೇದಾಗಿ ಇಲ್ಲಿ ಮರು ಎಣಿಕೆ, ಮರು ಮೌಲ್ಯಮಾಪನ ಅಂತ ಎರಡು ವಿಷಯಗಳನ್ನು ನಾವು ಗಮನಕ್ಕೆ ತಗೊಳ್ಬೇಕು. ಮರು ಮೌಲ್ಯಮಾಪನ ಅಂದ್ರೆ ಏನ್ ಹೇಳಿ? ವ್ಯಾಲ್ಯೂಯೇಷನ್, ರಿವ್ಯಾಲ್ಯೂಯೇಷನ್, ಮತ್ತೊಂದು ಸಲ ನಿಮ್ಮ ಒಂದು ಆನ್ಸರ್ ಗಳನ್ನ ವ್ಯಾಲ್ಯೂಯೇಟ್ ಮಾಡಲಾಗುತ್ತೆ. ಮರು ಎಣಿಕೆ ಅಂದ್ರೆ ಜಸ್ಟ್ ಕ್ಯಾಲ್ಕುಲೇಷನ್ ಎರರ್ ಏನಾದ್ರು ಇದೆಯಾ, ಅಂದ್ರೆ ಟೋಟ್ಲಿಂಗ್ ಮಾಡುವಾಗ ಏನಾದ್ರು ಎರರ್ ಇದೆಯಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾರೆ. ಈ ಎರಡು ಒಂದು ವಿಷಯಗಳಿಗೆ ನಾವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಎರಡು ಕಾರಣಕ್ಕಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡಿ. ಮೊದಲನೇದಾಗಿ ಇಲ್ಲಿ ನಾವೇನ್ ಮಾಡಬೇಕು, ವಿದ್ಯಾರ್ಥಿಗಳು ಯಾವ ಯಾವ ವಿಶೇಷ ಸೂಚನೆಗಳನ್ನ ಗಮನಕ್ಕೆ ತಗೊಳ್ಬೇಕು ಅಂತ. ಮೊದಲನೇ ನೋಡಿ, ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಸ್ಕ್ಯಾನ್ಡ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸಲು ಸ್ಕ್ಯಾನ್ಡ್ ಪ್ರತಿ ಪಡೆದ ವಿಷಯಗಳಿಗೆ ಮಾತ್ರ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ಮೊದಲನೇದಾಗಿ ಸ್ಕ್ಯಾನ್ಡ್ ಕಾಪಿಯನ್ನ ನೀವು ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿ ಅಥವಾ ಮರು ಮೌಲ್ಯಮಾಪನಕ್ಕೆ. ಮರು ಮೌಲ್ಯಮಾಪನ ಅಂದ್ರೆ ಇನ್ನೊಂದ್ಸಲ ವ್ಯಾಲ್ಯೂಯೇಷನ್ ಆಗುತ್ತೆ ಅಂತ ಅರ್ಥ. ಮರು ಎಣಿಕೆ ಅಂದ್ರೆ ಟೋಟ್ಲಿಂಗ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ. ಎರಡಕ್ಕೆ ಅಂದ್ರೆ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸಲು ಇಷ್ಟಪಟ್ಟರೂ ಕೂಡ ಮೊದಲ ಹಂತ ಏನು, ಸ್ಕ್ಯಾನ್ಡ್ ಪ್ರತಿಯನ್ನು ನೀವು ತರಿಸಲೇಬೇಕು. ಅಂದ್ರೆ ಸ್ಕ್ಯಾನ್ಡ್ ಪ್ರತಿಯನ್ನು ತರಿಸಿದ ವಿಷಯಗಳಿಗೆ ಮಾತ್ರ, ಯಾವ ವಿಷಯಕ್ಕೆ ನೀವು ಸ್ಕ್ಯಾನ್ಡ್ ಪ್ರತಿಗಳನ್ನು ತರಿಸಿರ್ತೀರೋ ಪಡೆದ ವಿಷಯಗಳಿಗೆ ಮಾತ್ರ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗೆ ಅವಕಾಶವಿರುತ್ತದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸುವ ವಿಷಯಗಳಿಗೆ ಪ್ರತ್ಯೇಕವಾಗಿ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಈಗ ಮೊದಲನೇ ಹಂತ ನೀವೇನ್ ಮಾಡಿದ್ರಿ, ಸ್ಕ್ಯಾನ್ಡ್ ಪ್ರತಿಯನ್ನ ತರಿಸಿದೀರಾ, ಅದರಲ್ಲಿ ನೀವು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಮರು ಎಣಿಕೆಗೆ ಮತ್ತೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಮರು ಮೌಲ್ಯಮಾಪನದೊಂದಿಗೆ ಮರು ಎಣಿಕೆ ಕೂಡ ಆಗಿಯೇ ಬರುತ್ತದೆ. ಆದ್ರೆ ಮರು ಎಣಿಕೆ ಅಷ್ಟೇ ಮಾಡಬೇಕು ಅಂತ ನಿಮಗೆ ಇದ್ರೆ, ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿದೆ ಆದ್ರೆ ಟೋಟ್ಲಿಂಗ್ ಅಲ್ಲಿ ಏನಾದ್ರು ತಪ್ಪಿದೆ ಅಂತ ಅನಿಸಿದ್ರೆ ಆಗ ನೀವೇನ್ ಮಾಡ್ಬೇಕಾಗತ್ತೆ, ಮರು ಎಣಿಕೆಗೆ ಅಷ್ಟೇ ಅರ್ಜಿ ಸಲ್ಲಿಸುವುದಾದ್ರೆ ಪ್ರತ್ಯೇಕವಾಗಿ ಸಲ್ಲಿಸಬೇಕು. ಮೂರನೇದು, ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಎಲ್ಲಿ ಆಫ್ಲೈನ್ ಅರ್ಜಿ ಇಲ್ಲ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಹೊರತುಪಡಿಸಿ ಇನ್ಯಾವುದೇ ವಿಧಾನಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಜಿಯನ್ನ ಆನ್ಲೈನ್ ಅಷ್ಟೇ ಸಲ್ಲಿಸಬೇಕು. ಪೇಮೆಂಟ್ ಮಾಡುವಾಗ ಆನ್ಲೈನ್ ಅಥವಾ ಆಫ್ಲೈನ್ ಚಾನಲ್ ಇಂದ ನೀವು ಮಾಡಬಹುದು ಅಂತ ಇದೆ. ನೋಡಿ, ನಾಲ್ಕನೇದು, ನಿಗದಿಯಾಗಿರುವ ಶುಲ್ಕವನ್ನು ಆನ್ಲೈನ್ ಮೂಲಕ ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಮುಖಾಂತರ ಪಾವತಿಸಲು ಅವಕಾಶವಿರುತ್ತದೆ. ಇಲ್ಲಿ ಎಲ್ಲಿಂದ ನೀವು ಪೇಮೆಂಟ್ ಮಾಡ್ತೀರಾ? ಆನ್ಲೈನ್ ನಲ್ಲಿ ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಇಂದ ನೀವು, ಅಂದ್ರೆ ಆನ್ಲೈನ್ ಅಲ್ಲಿ ಅದೊಂದು ಗೇಟ್ವೇ ಬರುತ್ತೆ, ಅಲ್ಲಿಂದ ನೀವು ಪೇಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ, ಬೆಂಗಳೂರು ಒನ್, ಕರ್ನಾಟಕ ಒನ್, ಗ್ರಾಮ ಒನ್ ಆಫ್ಲೈನ್ ಚಾನೆಲ್ಗಳನ್ನು ಸಂಬಂಧಿಸಿದ ಶಾಖೆಯ ಮೂಲಕ ಪಾವತಿಸಲು ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆಫ್ಲೈನ್ ಚಾನೆಲ್ಗಳನ್ನು ಯಾವುದೇ ಬ್ಯಾಂಕಿನ ಶಾಖೆಯ ಮೂಲಕ ಪಾವತಿ ಮಾಡಲು ಅವಕಾಶವಿರುತ್ತದೆ. ಆನ್ಲೈನ್ ಅಲ್ಲಿ ತುಂಬುವಾಗ ನೀವೇನ್ ಮಾಡ್ತೀರಾ? ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಇಂದ ಪಾವತಿ ಮಾಡ್ತೀರಾ. ಅದೇ ಆಫ್ಲೈನ್ ಅಲ್ಲೂ ಮಾಡುವಾಗ ಬೆಂಗಳೂರು ಒನ್, ಕರ್ನಾಟಕ ಒನ್, ಗ್ರಾಮ ಒನ್ ಇದರಲ್ಲಿ ಮಾಡಿ ಆದ ನಂತರ ಆಫ್ಲೈನ್ ಚಾನೆಲ್ಗಳನ್ನು ಸಂಬಂಧಿಸಿದ ಶಾಖೆಯ ಮೂಲಕ ಪಾವತಿಸಲು ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆಫ್ಲೈನ್ ಚಾನೆಲ್ಗಳನ್ನು ಯಾವುದೇ ಬ್ಯಾಂಕ್ ಶಾಖೆಯ ಮೂಲಕ ನೀವು ಪಾವತಿಸಲು ಅವಕಾಶವಿರುತ್ತದೆ. ಆಯ್ತಾ? ಈಗ ಐದನೇ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ನೋಡಿ, ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನದ ಫಲಿತಾಂಶಕ್ಕೆ ಕಾಯದೆ ಅವಶ್ಯವಿದ್ದಲ್ಲಿ ದ್ವಿತೀಯ PUC ಪರೀಕ್ಷೆ 2ಕ್ಕೆ ನಿಗದಿತ ದಿನಾಂಕದೊಳಗೆ ನೋಂದಾಯಿಸಿಕೊಳ್ಳುವುದು. ಈಗ ನಿಮಗೆ ಮರು ಮೌಲ್ಯಮಾಪನಕ್ಕೆ ನೀವು ಹಾಕಿದಾಗ ಅಲ್ಲಿ ಅಂಕಗಳು ಜಾಸ್ತಿ ಆಗಿನೇ ಬರುತ್ತೆ ಅನ್ನುವಂತಹ 100% ಶ್ಯೂರಿಟಿ ಇರೋದಿಲ್ಲ ಮರು ಮೌಲ್ಯಮಾಪನಕ್ಕೆ ಹಾಕಿದಾಗ. ಹೌದಾ? ಮರು ಮೌಲ್ಯಮಾಪನ ಮರು ಎಣಿಕೆಯಲ್ಲಿ ಬದಲಾವಣೆ ಆಗೇ ಬಿಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ನೀವೇನ್ ಮಾಡ್ಬೇಕು, ಸೆಕೆಂಡ್ ಏನ್ ಎಕ್ಸಾಮ್ ಇದೆ, PUC ದ್ವಿತೀಯ ಎರಡನೆಯ ಪರೀಕ್ಷೆ ಅಂದ್ರೆ ಫಸ್ಟ್ ಮಾರ್ಚ್ ಅಲ್ಲಿ ಆಗಿರೋದು ಪ್ರಥಮ ಪರೀಕ್ಷೆ, ದ್ವಿತೀಯ ಪರೀಕ್ಷೆಗೆ ನೀವು ಅರ್ಜಿಗಳನ್ನ ನಿಗದಿತ ದಿನಾಂಕದೊಳಗೆ ಸಲ್ಲಿಸಬೇಕು. ಆ ರಿಸಲ್ಟ್ ಬರೋವರೆಗೂ, ಅದರ ಮರು ಮೌಲ್ಯಮಾಪನದ ರಿಸಲ್ಟ್ ಬರೋವರೆಗೂ ಕಾಯುವ ಅವಶ್ಯಕತೆ ಇಲ್ಲ.
ಆಯ್ತಾ. ಉಲ್ಲೇಖಿತ ಸರ್ಕಾರದ ಆದೇಶದಂತೆ ಸ್ಕ್ಯಾನ್ ಪ್ರತಿ ಹಾಗೂ ಮರು ಮೌಲ್ಯಮಾಪನೆಗೆ ಈ ಕಂಡಂತೆ ಶುಲ್ಕಗಳನ್ನು ನಿಗದಿಪಡಿಸಲಾಗಿದೆ. ಶುಲ್ಕಗಳೇನಿದೆ ನೋಡಿ, ಸ್ಕ್ಯಾನ್ ಪ್ರತಿ ತರಿಸಿದ್ರೆ ನೀವು ಎಷ್ಟು ತುಂಬಬೇಕಾಗುತ್ತೆ? 530 ರೂಪಾಯಿಗಳು, 530 ರೂಪೀಸ್ಗಳು ಪ್ರತಿ ವಿಷಯಕ್ಕೆ. ನೀವು ಒಂದು ವಿಷಯಕ್ಕೆ 530 ರೂಪಾಯಿಗಳನ್ನ ತುಂಬಬೇಕಾಗುತ್ತೆ ಅಂತ ಅರ್ಥ. ಆಯ್ತಾ. ಸೆಕೆಂಡ್ ಏನ್ ಹೇಳ್ತಾ ಇದ್ದಾರೆ ನೋಡಿ, ಸೆಕೆಂಡ್ ಫೀಸ್ ಫಾರ್ ಮರು ಮೌಲ್ಯಮಾಪನಕ್ಕೆ ಅರ್ಜಿ. ಮರು ಮೌಲ್ಯಮಾಪನಕ್ಕೆ ಸ್ಕ್ಯಾನ್ ಪ್ರತಿಯನ್ನಷ್ಟೇ ತರಿಸುವುದಾದ್ರೆ ನಿಮಗೆ 530 ರೂಪಾಯಿ ಬೀಳುತ್ತೆ. ಅದೇ ಮರು ಮೌಲ್ಯಮಾಪನ ಮಾಡಿಸಬೇಕು ಅಂತ ಇದ್ರೆ 1670 ರೂಪಾಯಿಗಳು. ಹೌದಾ. ಅಂಕ ಮರು ಎಣಿಕೆಗಾಗಿ ಯಾವುದೇ ಶುಲ್ಕವಿಲ್ಲ. ಯಾವುದೇ ಶುಲ್ಕ ಇಲ್ಲ ಅಂದ್ರೆ ಏನು? ಸ್ಕ್ಯಾನ್ ಪ್ರತಿಯನ್ನಂತೂ ತರಿಸಲೇಬೇಕು, 533 ರೂಪಾಯಿನೂ ತುಂಬಲೇಬೇಕು ಅಂದಂಗಾಯ್ತು. ಆದ್ರೆ ಮರು ಎಣಿಕೆ ಮಾಡಬೇಕು ಅಂದ್ರೆ ಅಲ್ಲಿ ಯಾವುದೇ ಶುಲ್ಕವಿರುವುದಿಲ್ಲ. ಮರು ಮೌಲ್ಯಮಾಪನಕ್ಕೆ ಹಾಕಿದರೆ ಅದರೊಂದಿಗೆ ಮರು ಎಣಿಕೆ ಕೂಡ ತಾನಾಗಿಯೇ ಆಗುತ್ತೆ. ಸಪರೇಟ್ ಅರ್ಜಿ ಸಲ್ಲಿಸುವ ಅವಕಾಶ ಇಲ್ಲ. ಈ ಒಂದು ದಿನಾಂಕಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸ್ಕ್ಯಾನ್ ಪ್ರತಿ ಅರ್ಜಿ ಸಲ್ಲಿಸಲು ನಿಮಗೆ ನಿನ್ನೆ ರಿಸಲ್ಟ್ ಬಂದಿದೆ. ಇವತ್ತು 9 ತಾರೀಕು. ಹೌದಾ. 8 ತಾರೀಕಿಂದ 13ನೇ ತಾರೀಕುವರೆಗೂ ನೀವು ಅರ್ಜಿ ಸಲ್ಲಿಸಬಹುದು. ಸ್ಕ್ಯಾನ್ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 12 ತಾರೀಕು ನಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಂದ್ರೆ ನೀವು ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಡೌನ್ಲೋಡ್ ಆಗುತ್ತೆ. 12ರಿಂದ 16ರವರೆಗೆ ನೀವು ಸ್ಕ್ಯಾನ್ಡ್ ಪ್ರತಿ ಅಂದ್ರೆ ನೀವೇನು ಉತ್ತರ ಪತ್ರಿಕೆನ ಬರೆದಿರ್ತೀರೋ ಅದರದೇ ಸ್ಕ್ಯಾನ್ಡ್ ಪ್ರತಿ ಸಾಫ್ಟ್ ಕಾಪಿ ಡೌನ್ಲೋಡ್ ಆಗುತ್ತೆ. ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಹೇಳಿ? 12ರಿಂದ ಸ್ಟಾರ್ಟ್ ಆಗುತ್ತೆ 17/4ರವರೆಗೆ. ಅಂದ್ರೆ 17/4ರವರೆಗೆ ನೀವು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು 17 ಲಾಸ್ಟ್ ಡೇಟ್ ಇರುತ್ತೆ. 12ಕ್ಕೆ ಸ್ಟಾರ್ಟ್ ಆಗಿ 17ರವರೆಗೂ ನೀವು ಲಾಸ್ಟ್ ಡೇಟ್ ಇರುತ್ತೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಸ್ಕ್ಯಾನ್ ಪ್ರತಿಯನ್ನ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಅಪ್ಲೈ ಮಾಡೋಕೆ, ಅರ್ಜಿ ಸಲ್ಲಿಸೋಕೆ. ಎಲ್ಲಿಯವರೆಗೂ ಇರುತ್ತೆ? 13 ತಾರೀಕುವರೆಗೂ. ನೀವು ಅರ್ಜಿ ಸಲ್ಲಿಸಿದ ಮೇಲೆ 12ರಿಂದ 16 ತಾರೀಕಿನವರೆಗೆ 12ಕ್ಕೆ ಸ್ಟಾರ್ಟ್ ಆಗತ್ತೆ. ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಂಡು ನೀವು ವೆರಿಫಿಕೇಶನ್ ಅಂದ್ರೆ ನೀವು ಅನಲೈಸ್ ಮಾಡಿ ಮುಂದೆ ಏನ್ ಮಾಡ್ಬೇಕಾಗತ್ತೆ? 12 ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಮರು ಮೌಲ್ಯಮಾಪನಕ್ಕೆ ಅರ್ಜಿ. 12ರಿಂದ 17ರವರೆಗೆ ನೀವು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಬಹುದು. ಆಯ್ತಾ. ಈಗ ಮುಂದೆ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ. ನಿಮಗೆ ಇವಾಗ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿ ಬೇಕು ಅನ್ಕೊಳ್ಳಿ, ನೀವು ತರಿಸ್ತಾ ಇದ್ದೀರಾ. ಅದಕ್ಕೆ ನೀವು ಯಾವ ಒಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ನೀವು ಈ ಒಂದು ವಿಡಿಯೋವನ್ನ ನೋಡಿ ಈ ಸ್ಟೆಪ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನೀವು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ನೋಡಿ, ಮಂಡಳಿಯ ವೆಬ್ಸೈಟ್, ಈ ಒಂದು ವೆಬ್ಸೈಟ್ಗೆ ಇಲ್ಲಿ ಏನು ವೆಬ್ಸೈಟ್ ಕೊಟ್ಟಿದ್ದಾರೆ ಈ ವೆಬ್ಸೈಟ್ಗೆ ನೀವು ಈ ವೆಬ್ಸೈಟ್ ಅನ್ನ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕು. ಮುಖಪುಟ ಹೋಮ್ ಪೇಜ್ ನಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ನಿಮಗೆ ಬ್ಲಿಂಕ್ ಆಗ್ತಾ ಇರೋದು ಕಾಣಿಸುತ್ತೆ. ಓಕೆನಾ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮುಖಪುಟದಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ಆರ್ ರೀಟೋಟಲಿಂಗ್ ಇರುತ್ತದೆ. ಆಯ್ತಾ. ಇದರ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮುಖಪುಟ ತೆರೆಯುತ್ತದೆ. ಹೌದಾ. ಇಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆ ರೀತಿ ಮಾಡ್ತಾ ಹೋಗ್ಬೇಕು. ನಿಮಗೆ 1 by 1 ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ನೋಡಿ, ಫಸ್ಟ್ ಈ ವೆಬ್ಸೈಟ್ಗೆ ಹೋಗ್ತೀರಾ. KSEAB.karnataka.gov.in ಎನ್ನುವ ವೆಬ್ಸೈಟ್ಗೆ ಹೋದಾಗ ಅಲ್ಲಿ ನಿಮ್ಗೆ ಏನ್ ಕಾಣುತ್ತೆ? ಹೋಮ್ ಪೇಜ್ ನಲ್ಲಿಯೇ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ಆರ್ ರೀಟೋಟಲಿಂಗ್ ಎಂದು ಇರುತ್ತದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮುಖಪುಟ ತೆರೆಯುತ್ತದೆ. ಇದರಲ್ಲಿ ಹೌ ಟು ಅಪ್ಲೈ ಅನ್ನು ಕಡ್ಡಾಯವಾಗಿ ಓದಿ. ಇಲ್ಲಿ ಇರುವಂತಹ ಹೌ ಟು ಅಪ್ಲೈ ಅನ್ನುವಂತಹ ಒಂದು ಇದನ್ನ ಕಡ್ಡಾಯವಾಗಿ ನೀವು ಓದಬೇಕು. ಓದಿ ಆದ ಮೇಲೆ 2025ರ ದ್ವಿತೀಯ PUC ಪರೀಕ್ಷೆ 1ರ ನೋಂದಣಿ ಸಂಖ್ಯೆ ನೀವೇನೇನು ಹಾಕ್ಬೇಕಾಗತ್ತೆ? ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕ್ಬೇಕಾಗತ್ತೆ. ಯಾವ ರಿಜಿಸ್ಟರ್ ನಂಬರ್ ನಿಮ್ಮ ಪ್ರವೇಶ ಪತ್ರಿಕೆಯಲ್ಲಿ ಅಂದ್ರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಅಲ್ಲಿ ಇರುವಂತದ್ದು ತಕ್ಷಣವೇ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಅದಾದ್ಮೇಲೆ ಫೋಟೋ ಕಾಪಿ ಪಡೆಯಲು ಇಚ್ಛಿಸಿದ ವಿಷಯ ಮತ್ತು ವಿಷಯಗಳನ್ನು ಒಂದೇ ಬಾರಿಗೆ ಆಯ್ಕೆ ಮಾಡಿಕೊಂಡು, ಅಂದ್ರೆ ನೀವು ಒಂದೇ ವಿಷಯಕ್ಕೆ ತರಿಸ್ತಾ ಇದ್ರೆ ಒಂದೇ ವಿಷಯಕ್ಕೆ ಟಿಕ್ ಮಾಡಿ, ಅಥವಾ ನೀವು ಮಲ್ಟಿಪಲ್ ವಿಷಯಗಳಿಗೆ ತರಿಸ್ತಾ ಇದ್ರೆ ಒಂದೇ ಅಪ್ಲಿಕೇಶನ್ ಅಲ್ಲಿ ಎಲ್ಲ ವಿಷಯಗಳನ್ನು ಸಿಲೆಕ್ಟ್ ಮಾಡಬೇಕು. ಓಕೆ. ಆದ್ರೆ ಫೀಸ್ ಮಾತ್ರ ಪ್ರತಿ ವಿಷಯಕ್ಕೆ ಸೆಪರೇಟ್ ಇದೆ. ವಿದ್ಯಾರ್ಥಿಗಳು ಮಾಡಿಕೊಂಡು ವಿದ್ಯಾರ್ಥಿಯ ಪೋಷಕರ ನಿಖರವಾದ ಮೊಬೈಲ್ ಸಂಖ್ಯೆ, ತಮ್ಮ ಖಾಸಗಿ ಇಮೇಲ್ ಐಡಿ, ಇಲ್ಲಿ ಏನೇನು ಹಾಕಬೇಕು ನೋಡಿ, ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು, ಇಮೇಲ್ ಐಡಿ. ಈ ವಿಡಿಯೋವನ್ನ ನೋಡಿ ಈ ಎಲ್ಲಾ ಒಂದು ವಿಷಯಗಳನ್ನ, ಈ ಎಲ್ಲಾ ಒಂದು ಇನ್ಫಾರ್ಮೇಶನ್ ರೆಡಿ ಇಟ್ಕೊಳ್ಳಿ. ಏನೇನ್ ಬೇಕು ನಿಮ್ಗೆ? ರಿಜಿಸ್ಟ್ರೇಷನ್ ನಂಬರ್ ಬೇಕು, ವಿದ್ಯಾರ್ಥಿ ಅಥವಾ ಪೋಷಕರ ನಿಖರವಾದ ಮೊಬೈಲ್ ಸಂಖ್ಯೆ ಬೇಕು, ತಮ್ಮ ಖಾಸಗಿ ಇಮೇಲ್ ಐಡಿ ಬೇಕು, ಇಮೇಲ್ ಐಡಿಯನ್ನು ಹಾಕಬೇಕು, ಹಾಗೂ ಸ್ವವಿಳಾಸವನ್ನು ಮಾತ್ರ ನಮೂದಿಸಬೇಕು. ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಕೂಡಲೇ ಚಾನೆಲ್ ಸಂಖ್ಯೆ ಆಟೋ ಜನರೇಟ್ ಆಗುತ್ತದೆ. ನಿಮ್ಮ ಚಾನೆಲ್ ಸಂಖ್ಯೆ ಬರುತ್ತೆ. ಅದರ ಆದ್ಮೇಲೆ ಮೇಕ್ ಪೇಮೆಂಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಮೇಕ್ ಪೇಮೆಂಟ್ ಮಾಡಿದ ನಂತರ ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ಅಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ನೀವು ಕ್ಯಾಶ್ ಪೇಮೆಂಟ್ ಆಯ್ಕೆ ಮಾಡ್ಕೊಂಡ್ರೆ ಬ್ಯಾಂಕ್ ಅಲ್ಲಿ ಚಾನೆಲ್ ತುಂಬಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ ನಲ್ಲಿ ಮಾಡೋದಾದ್ರೆ ಡೈರೆಕ್ಟ್ ಆನ್ಲೈನ್ ಪೇಮೆಂಟ್ ಆಗುತ್ತೆ.
ಈಗ ನೆಕ್ಸ್ಟ್ ನೀವು ಕ್ಯಾಶ್ ಪೇಮೆಂಟ್ ರೆಡಿ ಮಾಡ್ಕೊಂಡಿದ್ರೆ ನೋಡಿ, ಈ ವಿಡಿಯೋ ಡಿಟೇಲ್ ಆಗಿ ನೋಡಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋಕೆ ನೀವು ಸ್ಟಾರ್ಟ್ ಮಾಡಬೇಕು. ಕ್ಯಾಶ್ ಪೇಮೆಂಟ್ ಮಾಡೋದಾದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಗ್ಳೂರ್ 1, ಕರ್ನಾಟಕ 1 ಆರ್ ಗ್ರಾಮ 1 ಇಲ್ಲಿ ಕೊಟ್ಟಿರುವಂತಹ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು, ಇದರಲ್ಲಿ ಯಾವ್ದಾದ್ರು ಆಯ್ಕೆ ಮಾಡ್ಕೊಳ್ಬಹುದು. ನೀವು ಜನರೇಟ್ ಚಾನಲ್ ಮೇಲೆ ಒತ್ತಬೇಕು. ಒಂದು ಕ್ಲಿಕ್ ಬಟನ್ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಹೌದಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಗ್ರಾಮ 1 ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ಜನರೇಟ್ ಚಾನಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಆಯ್ತಾ, ಇದಾದ ನಂತರ ಚಾನಲ್ ನಲ್ಲಿ ತಾವು ದಾಖಲಿಸಿದ ಮಾಹಿತಿ ಡಿಸ್ಪ್ಲೇ ಆಗಿರುತ್ತದೆ. ಈಗ ಆಲ್ರೆಡಿ ನೀವು ಏನು ಮಾಹಿತಿಯನ್ನ ಕೊಟ್ಟಿದ್ದೀರಾ ಮೇಲೆ ಅದು ನಿಮ್ಮ ಚಾನಲ್ ನಲ್ಲಿ ತಾನಾಗಿ ಬರುತ್ತೆ. ನಂತರ ಚಾನಲ್ ನ ಪ್ರಿಂಟ್ ತೆಗೆದುಕೊಳ್ಳಬೇಕು. ಓಕೆನಾ, ಆಯ್ಕೆ ಮಾಡಿದ ಚಾನಲ್ ಪ್ರಿಂಟ್ ತೆಗೆದುಕೊಂಡು ನಂತರ ಚಾನಲ್ ಮುಖಾಂತರ ಹಣವನ್ನು ಮಂಡಳಿಯ ನಿಗದಿತ ದಿನಾಂಕದೊಳಗೆ ಸಂದಾಯ ಮಾಡುವುದು. ಡೇಟ್ ಗಳನ್ನು ನಾನು ಮೇಲೆ ನಿಮ್ಗೆ ಹೇಳಿದ್ದೆ. ಮಂಡಳಿಯ ನಿಗದಿತ ಕೊನೆಯ ದಿನಾಂಕದ ನಂತರ ಸಂದಾಯ ಮಾಡುವ ಚಾನಲ್ಗಳನ್ನು ಆನ್ಲೈನ್ ಪಾವತಿಗಳನ್ನು ಕಡ್ಡಾಯವಾಗಿ ಪರಿಗಣಿಸಲಾಗುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸಿದೆ. ಅಂದ್ರೆ ಡೇಟ್ ಗಳನ್ನ ಏನ್ ಹೇಳ್ತಾ ಇರಲ್ಲ, ಆ ಡೇಟ್ ನ ಒಳಗೆ ನೀವು ಪೇಮೆಂಟ್ ಮಾಡಿದ್ರೆ ಮಾತ್ರ ಎಕ್ಸೆಪ್ಟ್ ಆಗುತ್ತೆ, ಅದರ್ವೈಸ್ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್. ಕ್ಯಾಶ್ ಪೇಮೆಂಟ್ ಮುಖಾಂತರ ಹಣ ಸಂದಾಯ ಮಾಡಿದ 5 ಗಂಟೆಗಳ ನಂತರ, 5 ಗಂಟೆಗಳ ಒಳಗೆ, ನಂತರ ಅಲ್ಲ, ವಿದಿನ್ 5 hours ನಮೂದಿಸಿದ ಮೊಬೈಲ್ ಸಂಖ್ಯೆ ಮೇಲೆ ನೀವು ನಮೂದು ಮಾಡಿದ್ದೀರಾ ಆ ಒಂದು ಮೊಬೈಲ್ ಸಂಖ್ಯೆಗೆ SMS ಸಂದೇಶ ಬರುತ್ತದೆ. SMS ಬಾರದಿದ್ದಲ್ಲಿ ಸಂಬಂಧಪಟ್ಟ ಬ್ಯಾಂಕ್ ಅನ್ನು ಸಂಪರ್ಕಿಸುವುದು. ಅರ್ಥ ಆಯ್ತಾ? ಈಗ ನೋಡಿ, ಆನ್ಲೈನ್ ಪೇಮೆಂಟ್ ಆಯ್ಕೆ ಮಾಡಿಕೊಂಡ್ರೆ ಮೇಲೆ ಪೇಮೆಂಟ್ ಏನ್ ಹೇಳಿ, ಕ್ಯಾಶ್ ಪೇಮೆಂಟ್ ಅನ್ನು ನಿಮ್ಗೆ ಹೇಳಿದ್ದೆ. ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ನೀವು ಒಂದು ನಿಗದಿತ ಚಾನಲ್ ಅನ್ನ ಪೇ ಮಾಡಿ ಅದನ್ನ ಆಫ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ ಬ್ಯಾಂಕ್ಗಳಲ್ಲಿ. ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡುವುದಾದರೆ ಕರ್ನಾಟಕ 1 ಬಟನ್ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ರು ನಿಮ್ಗೆ, ಇಲ್ಲಿ ಒಂದು ಮಾತ್ರ. ನೀವು ದಾಖಲಿಸಿದ ಮಾಹಿತಿ ಡಿಸ್ಪ್ಲೇ ಆಗುತ್ತದೆ. ಪೇ ನೌ ಬಟನ್ ಒತ್ತಿ 1 by 1 ಇಲ್ಲಿ ಬರ್ತಾ ಹೋಗುತ್ತೆ. ಆ ರೀತಿ ನೀವು ಮಾಡ್ತಾ ಹೋಗ್ಬೇಕು. ಕರ್ನಾಟಕ 1 ಮುಖಪುಟದಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಆಯ್ಕೆ ಮಾಡುವುದು. ಅರ್ಥ ಆಯ್ತಾ? ಇದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕಡ್ಡಾಯವಾಗಿ ಓದಿ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡುವುದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿ ಕೆಳಗೆ ಒಂದು ಚೌಕ ಬಾಕ್ಸ್ ಬರುತ್ತೆ, ನಿಮಗೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಫಾರ್ ಪೇಮೆಂಟ್ ಮಾಡುವುದು, ನಂತರ ಪೇಮೆಂಟ್ ನಾವು ಕ್ಲಿಕ್ ಮಾಡುವುದು. ಓಕೆ, ಬ್ಯಾಕ್ ಬಟನ್, ಕ್ಲೋಸ್ ಬಟನ್ ಅಥವಾ ರಿಫ್ರೆಶ್ ಬಟನ್ ಗಳನ್ನು ಒತ್ತಬೇಡಿ. ಯಾಕೆ ಹೇಳ್ತಾ ಇದ್ದಾರೆ, ಅದನ್ನು ಒತ್ತಿದ್ರೆ ಏನಾಗುತ್ತೆ, ಪ್ರೊಸೆಸ್ ಆಗೋದಿಲ್ಲ. ಆನ್ಲೈನ್ ಪೇಮೆಂಟ್ ಮುಖಾಂತರ ಹಣ ಸಂದಾಯ ಆದ ನಂತರ ನೀವು ನಮೂದಿಸಿದ ಮೊಬೈಲ್ ಸಂಖ್ಯೆಗೆ SMS ಬರುತ್ತದೆ. ಆಫ್ಲೈನ್ ಮಾಡಿದಾಗ 5 ಗಂಟೆಯ ಒಳಗೆ ಬರಬೇಕು. ಇಲ್ಲಿ ಇಮಿಡಿಯೇಟ್ ನಿಮಗೆ ಮೆಸೇಜ್ ಬರುತ್ತದೆ. SMS ಸಂದೇಶ ಬಾರದಿದ್ದಲ್ಲಿ ಹಣ ಸಂದಾಯಿಸಿದ ಕರ್ನಾಟಕ 1 ಅನ್ನು ಕೂಡಲೇ ಸಂಪರ್ಕಿಸಿ. ಸರಿನಾ? ಫೋಟೋ ಕಾಪಿಗೆ ಅಪ್ಲೈ ಮಾಡಿದ ನಂತರ ಚಾನಲ್ ಜನರೇಟ್ ಆಗುತ್ತದೆ. ವಿದ್ಯಾರ್ಥಿಗಳು ಅದೇ ಚಾನಲ್ ಸಂಖ್ಯೆಯನ್ನು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಉಪಯೋಗಿಸುವಂತಿಲ್ಲ. ಮರು ಮೌಲ್ಯಮಾಪನಕ್ಕೆ ಪ್ರತ್ಯೇಕ ಚಾನಲ್ ಕ್ರಿಯೇಟ್ ಮಾಡಿಕೊಳ್ಳಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಫೋಟೋ ಕಾಪಿಗೆ ಬೇರೆ ಚಾನಲ್ ಜನರೇಟ್ ಆಗುತ್ತೆ, ಮರು ಮೌಲ್ಯಮಾಪನಕ್ಕೆ ಬೇರೆ ಆಗುತ್ತೆ ಅಂತ ಅರ್ಥ. ಫೋಟೋ ಕಾಪಿಗೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು, ಪೋಷಕರು ಅವರ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಮಂಡಳಿಯು ಅದೇ ಮೊಬೈಲ್ ಸಂಖ್ಯೆಗೆ OTP ಅನ್ನು ಕಳಿಸುತ್ತದೆ. ಇದರಲ್ಲಿ ಸದರಿ ಮೊಬೈಲ್ ಸಂಖ್ಯೆಯ ಈ ಪ್ರಕ್ರಿಯೆ ಮುಕ್ತಾಯವಾಗುವವರೆಗೂ ಚಾಲ್ತಿಯಲ್ಲಿರತಕ್ಕದ್ದು. ಅಂದ್ರೆ ಈ ನೀವು ಮೊಬೈಲ್ ನಂಬರ್ ಕೊಡ್ತಾ ಇದ್ದೀರಾ, ಅದು ಈ ಒಂದು ಮರು ಮೌಲ್ಯಮಾಪನ ಆಗಿ ನಿಮ್ಮ ಕಂಪ್ಲೀಟ್ ಪ್ರೊಸೆಸ್ ಆಗುವವರೆಗೂ ಆ ನಂಬರ್ ಸ್ಟಾರ್ಟ್ ಇರಬೇಕು, ಅದಕ್ಕೆ OTP ಬರುತ್ತೆ. ವಿದ್ಯಾರ್ಥಿಯ ಪ್ರತಿ ಬ್ಯಾಂಕ್ ಪ್ರತಿಗಳನ್ನು 2 ಭಾಗಗಳಿರುವ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ಶುಲ್ಕವನ್ನು ಆಯ್ಕೆ ಮಾಡಿಕೊಂಡಿರುವ ಬ್ಯಾಂಕ್ ಮುಖಾಂತರ ಪಾವತಿ ಮಾಡಿದ ನಂತರ ಚಾನಲ್ ಸಂಖ್ಯೆಯನ್ನು ಮುಂದಿನ ಎಲ್ಲಾ ಪ್ರಕ್ರಿಯೆಗಳಿಗೂ ಬಳಸಿಕೊಳ್ಳಬೇಕಾಗಿರುವುದರಿಂದ ಅಭ್ಯರ್ಥಿಗಳು ಈ ಸಂಖ್ಯೆಯನ್ನು ಕಾಯ್ದಿರಿಸಿಕೊಳ್ಳುವುದು. ಅಂದ್ರೆ ಚಾನಲ್ ನ ಏನ್ ಪ್ರಿಂಟ್ ತಗೊಳ್ತೀರಾ ಅದರಲ್ಲಿ ಬ್ಯಾಂಕ್ ಕಾಪಿ ಅಂಡ್ ಸ್ಟೂಡೆಂಟ್ ಕಾಪಿ ಅಂತ ಬರುತ್ತೆ. ಹೌದಾ, ವಿದ್ಯಾರ್ಥಿಯ ಪ್ರತಿ ಮತ್ತು ಬ್ಯಾಂಕ್ ಪ್ರತಿಗಳನ್ನೊಳಗೊಂಡ 2 ಭಾಗಗಳಿರುವ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಗದಿಪಡಿಸಿರುವ ಶುಲ್ಕವನ್ನು ಆಯ್ಕೆ ಮಾಡಿಕೊಂಡಿರುವ ಬ್ಯಾಂಕ್ ಮುಖಾಂತರ ಪಾವತಿ ಮಾಡಿದ ನಂತರ ಚಾನಲ್ ಸಂಖ್ಯೆಯನ್ನು ಮುಂದಿನ ಎಲ್ಲ ಪ್ರಕ್ರಿಯೆಗಳಿಗೆ ಬಳಸಿಕೊಳ್ಳಬೇಕಾಗುತ್ತದೆ. ಸೊ ಅದನ್ನು ನೀವು ಕಾಯ್ದಿರಿಸಿಕೊಳ್ಳುವುದು, ಅದನ್ನ ಸೇಫ್ ಆಗಿ ಇಟ್ಕೊಳ್ಬೇಕು. ಸ್ಕ್ಯಾನ್ಡ್ ಉತ್ತರ ಪತ್ರಿಕೆಗಳನ್ನು ಮಂಡಳಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ ವಿದ್ಯಾರ್ಥಿ ನೀಡಿರುವ ಮೊಬೈಲ್ ಸಂಖ್ಯೆಗೆ ಸಂದೇಶ ರವಾನೆಯಾಗುತ್ತದೆ. ಅಂದ್ರೆ ನೀವು ಸ್ಕ್ಯಾನ್ಡ್ ಕಾಪಿಗೆ ಏನ್ ಮಾಡಿರ್ತೀರಾ, ಇವಾಗ ಅಪ್ಲಿಕೇಶನ್ ಹಾಕಿರ್ತೀರಾ, ಅದು ಸ್ಕ್ಯಾನ್ಡ್ ಕಾಪಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆದ ನಂತರ ಏನಾಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಬರುತ್ತೆ. ಅಪ್ಲೋಡ್ ಮಾಡಿದ ಸ್ಕ್ಯಾನ್ಡ್ ಉತ್ತರ ಪತ್ರಿಕೆಗಳನ್ನು ಮಂಡಳಿ ಜಾಲತಾಣದಲ್ಲಿ ನೀಡುವ ಲಿಂಕ್ ಮುಖಾಂತರವೇ ಡೌನ್ಲೋಡ್ ಮಾಡಿಕೊಳ್ಳುವುದು. ಅಂದ್ರೆ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ಮೇಲೆ ನಾನು ಆಫಿಷಿಯಲ್ ವೆಬ್ಸೈಟ್ ಹೇಳಿದೆ, ಆ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಸಂದೇಶ ಸ್ವೀಕರಿಸಿದ ವಿದ್ಯಾರ್ಥಿಗಳು ಈ ಮೊದಲೇ ನೀಡಲಾದ ಚಾನಲ್ ಸಂಖ್ಯೆಯನ್ನು ಬಳಸಿ ಆನ್ಸರ್ ಪೇಪರ್ ಫೋಟೋ ಕಾಪಿಯನ್ನು 12/4/2025 ರಿಂದ 16/4/2025 ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೇಲಿನ ಈ ಡೇಟ್ ನಾನು ನಿಮ್ಗೆ ಹೇಳಿದ್ದೆ, 16 ಒಳಗೆ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಮುಂದಿನ ಪ್ರೊಸೀಜರ್ ಏನ್ ಹೇಳಿ,
ಫೋಟೋ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳು. ಡೌನ್ಲೋಡ್ ಮಾಡಿಕೊಳ್ಳಲು ಏನೇನು ನೀವು ಒಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಸ್ಕ್ಯಾನ್ಡ್ ಕಾಪಿಗಾಗಿ ಶುಲ್ಕ ಪಾವತಿಸುವ ಚಾನಲ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಸ್ಕ್ಯಾನ್ಡ್ ಕಾಪಿಗಾಗಿ ನೀವೇನ್ ಮಾಡಬೇಕಾಗುತ್ತೆ, ಮೇಲೇನೆ ಚಾನಲ್ ನೀವು ಪಾವತಿ ಮಾಡಿದ್ರಿ, ಪೇಮೆಂಟ್ ಮಾಡಿದ್ರಿ, ಆ ಚಾನಲ್ ಸಂಖ್ಯೆಯನ್ನು ಹಾಕಬೇಕು. ಸಬ್ಮಿಟ್ ಮಾಡಿದ ನಂತರ ನೀವು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ನೀಡಿರುವ ಮೊಬೈಲ್ ಸಂಖ್ಯೆ OTP ಬರುತ್ತದೆ. ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಚಾನಲ್ ಮೇಲೆ ಇರುವಂತಹ ನಂಬರ್ ಅನ್ನ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ನಂತರ ವಿದ್ಯಾರ್ಥಿಯು ನೋಂದಣಿ ಸಂಖ್ಯೆ ಮತ್ತು ಶುಲ್ಕ ಪಾವತಿಸಿದ ವಿಷಯಗಳ ಡಿಸ್ಪ್ಲೇ ಆಗುತ್ತದೆ. ಓಕೆ, ತಾವು ಇಚ್ಛಿಸಿದ ಭಾಷೆ ವಿಷಯಗಳ ಆಯ್ಕೆ ಮಾಡಿಕೊಳ್ಳಬೇಕು. ಯಾವ ನೀವು ಸಬ್ಜೆಕ್ಟಿಗೆ ಅಪ್ಲೈ ಮಾಡಿದ್ರೆ ಅದನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡುವಾಗ ಚಾಲನೆಯಲ್ಲಿರುವ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಮಾತ್ರ ಉಪಯೋಗಿಸತಕ್ಕದ್ದು. ಅದೇ ಮೊಬೈಲ್ಗೆ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಓಕೆ, ಉತ್ತರ ಪತ್ರಿಕೆಗಳ ಅಂಕಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಸಲ್ಲಿಸಲು ಕೊನೆಯ ದಿನಾಂಕ 17/4/2025. ಇಲ್ಲಿ ನೀವು ಸ್ಕ್ಯಾನ್ಡ್ ಕಾಪಿಯನ್ನ ಡೌನ್ಲೋಡ್ ಮಾಡಿಕೊಂಡಾದ ಮೇಲೆ ಅದನ್ನ ನೀವು ವೆರಿಫೈ ಮಾಡ್ಕೊಳ್ತೀರಾ. ಆಗ ನಮ್ಗೆ ಏನ್ ಅನ್ಸುತ್ತೆ, ಇಲ್ಲಿ ಏನಾದ್ರೂ ಚೇಂಜಸ್ ಆಗಬೇಕು ಅನ್ಸಿದ್ರೆ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಬೇಕು ಅಥವಾ ಮರು ಮೌಲ್ಯಮಾಪನಕ್ಕಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹೌದಾ, ಮರು ಎಣಿಕೆ ಮಾಡುವುದಾದ್ರೆ ಏನ್ ಮಾಡ್ಬೇಕು, ಮರು ಮೌಲ್ಯಮಾಪನ ಮಾಡುವುದಾದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲಿ ನಾವು ಇನ್ಫಾರ್ಮೇಶನ್ ಅನ್ನ ನೋಡ್ಬೇಕಾಗತ್ತೆ. ನೋಡಿ, ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ. ಮರು ಎಣಿಕೆ ಮಾಡೋದಾದ್ರೆ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆದುಕೊಂಡು ಪರಿಶೀಲಿಸಿದ ನಂತರ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಮಾತ್ರ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವುದು. ನೋಡಿ ಏನ್ ಹೇಳ್ತಾ ಇದ್ದಾರೆ, ಟೋಟಲಿಂಗ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದೆ, ರೀಟೋಟಲಿಂಗ್ ಆಗಿ ಅರ್ಜಿ ಸಲ್ಲಿಸಬೇಕು. ಅಂದ್ರೆ ಒಂದ್ಸಲ ಏನಾಗಿರುತ್ತೆ, ನಿಮ್ಗೆ 1-2 ಮಾರ್ಕ್ಸ್ ಎಲ್ಲೋ ಟೋಟಲ್ ಮಾಡುವಾಗ ಮಿಸ್ಟೇಕ್ ಆಗಿರುತ್ತೆ, ಆಗ ಮಾತ್ರ ರೀಟೋಟಲಿಂಗ್ ಗೆ ಅರ್ಜಿ ಸಲ್ಲಿಸುವುದು. ಮರು ಎಣಿಕೆಗೆ ಅರ್ಜಿ ಶುಲ್ಕ ಪಾವತಿಸುವಂತಿಲ್ಲ. ಇದನ್ನ 2-3 ಸಲ ಹೇಳಿದೆ ನಾನು ಇವಾಗ, ಇಲ್ಲಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಮರು ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಪ್ರತಿ ಪಡೆದು ಅನುಸರಿಸಿದ ಕ್ರಮವನ್ನೇ ಮರು ಮೌಲ್ಯಮಾಪನಕ್ಕೂ ಅನುಸರಿಸುವುದು. ಆದರೆ ಮರು ಎಣಿಕೆಗೆ ಚಾನಲ್ ಡೌನ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮುಂದಿನ ಉಪಯೋಗಕ್ಕಾಗಿ ಮತ್ತು ವಿದ್ಯಾರ್ಥಿಯ ಮಾಹಿತಿಗಾಗಿ ಚಾನಲ್ ಸಂಖ್ಯೆಯನ್ನು ವಿದ್ಯಾರ್ಥಿಯು ಒದಗಿಸಿದ ಮೊಬೈಲ್ ಸಂಖ್ಯೆಗೆ SMS ಮೂಲಕ ಕಳಿಸಲಾಗುವುದು. ಇಲ್ಲಿ ನಾವು ಪೇಮೆಂಟ್ ಮಾಡದೇ ಇರುವುದರಿಂದ, ಹೌದಾ, ಇಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಇರದೇ ಇರುವುದರಿಂದ ಇಲ್ಲೇನ್ ಹೇಳ್ತಾ ಇದ್ದಾರೆ, ಮರು ಎಣಿಕೆಗೆ ಚಾನಲ್ ಡೌನ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಆದರೆ ಮೊಬೈಲ್ ಸಂಖ್ಯೆಗೆ SMS ಮೂಲಕ ಕಳಿಸಿಕೊಡಲಾಗುತ್ತದೆ. ಆಯ್ತಾ, ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಪ್ರತಿ ಪಡೆಯಲು ನೀವೇನು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರಿ ಅದೇ ಸ್ಟೆಪ್ಸ್ ಅನ್ನ ಇಲ್ಲಿ ಫಾಲೋ ಮಾಡಬೇಕು. ಮರು ಎಣಿಕೆಗೆ ಫಲಿತಾಂಶವನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು. ಮರು ಎಣಿಕೆಯಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ಅಥವಾ ಅದೇ ರೀತಿ ಇದ್ರೂ ಕೂಡ, ವಿದೌಟ್ ಚೇಂಜಸ್ ಇದ್ರೂ ಕೂಡ ಜಾಲತಾಣದಲ್ಲಿ ಅಂದ್ರೆ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಬರುತ್ತೆ. ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವವರು ಮರು ಎಣಿಕೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ನೀವು ಇವಾಗ ಇಲ್ಲಿ ನಾನು ಮರು ಮೌಲ್ಯಮಾಪನಕ್ಕೆ ಏನ್ ಹೇಳ್ತಾ ಇದ್ದೀನಲ್ಲ, ಈ ಒಂದು ಮರು ಮೌಲ್ಯಮಾಪನಕ್ಕೆ ನೀವು ಅರ್ಜಿ ಸಲ್ಲಿಸಲು ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಮರು ಮೌಲ್ಯಮಾಪನಕ್ಕೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ರೆ ಮರು ಎಣಿಕೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮರು ಮೌಲ್ಯಮಾಪನ ಆದ ಮೇಲೆ ಮರು ಎಣಿಕೆ ಆಗೇ ಆಗುತ್ತೆ ಅಂತ ಅರ್ಥ. ಸ್ಕ್ಯಾನ್ಡ್ ಕಾಪಿಯನ್ನು, ಇದರ ಸ್ಟೆಪ್ಸ್ ನೋಡಿ, ಸ್ಕ್ಯಾನ್ಡ್ ಕಾಪಿಯನ್ನು ಪಡೆದುಕೊಂಡು ಪರಿಶೀಲಿಸಿದ ನಂತರವೇ ಮರು ಮೌಲ್ಯಮಾಪನಕ್ಕೆ ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸಬೇಕು. ಓಕೆ, ನಿಮ್ಮ ಒಂದು ಸ್ಕ್ಯಾನ್ಡ್ ಕಾಪಿ ಪಡೆದುಕೊಂಡ ಮಾತ್ರ ನೀವೇನ್ ಮಾಡಬೇಕಾಗುತ್ತೆ, ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಕೋರ್ಸಸ್ SLPE ರೂಲ್ಸ್ 2025 ಅನ್ವಯ ಮರು ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳಿಗಿಂತ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳಿಗಿಂತ ಮರು ಮೌಲ್ಯಮಾಪನದಲ್ಲಿ 1 ಅಂಕ ಅಥವಾ 1 ಅಂಕಕ್ಕಿಂತ ಅಂಕಗಳು ಹೆಚ್ಚಾದಲ್ಲಿ ಅಥವಾ ಕಡಿಮೆ ಆದಲ್ಲಿ ಮರು ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಯಾವುದೇ ಕಾರಣಕ್ಕಾಗೂ ವಿದ್ಯಾರ್ಥಿಯು ಮೊದಲು ಪಡೆದ ಅಂಕಗಳನ್ನು ಮರುಸ್ಥಾಪಿಸಲು ಅವಕಾಶವಿರುವುದಿಲ್ಲ. ಇದನ್ನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮರು ಮೌಲ್ಯಮಾಪನದಲ್ಲಿ ರಿವ್ಯಾಲ್ಯೂಯೇಷನ್ನಲ್ಲಿ ಅಂಕ ಕಡಿಮೆ ಆಗಲಿ ಹೆಚ್ಚಾಗ್ಲಿ, ಆಯ್ತಾ, ಫೈನಲ್ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ, ಮರು ಮೌಲ್ಯಮಾಪನದಲ್ಲಿ ಮಾಡಿದ್ದನ್ನೇ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಮೊದಲೇ 94 ಅಂಕಗಳು ಬಂದಿತ್ತು, ಈಗ 93 ಆಯ್ತು ಅಂದ್ರೂ 93ನೇ ಕನ್ಸಿಡರ್ ಮಾಡ್ತಾರೆ, 95 ಆಯ್ತು ಅಂದ್ರೂ 95ನೇ ಕನ್ಸಿಡರ್ ಮಾಡ್ತಾರೆ. ಓಕೆ, ಮರು ಮೌಲ್ಯಮಾಪನದ ಬಗ್ಗೆ ಮರು ಮೌಲ್ಯಮಾಪಕರ ಸಮಿತಿ ತೆಗೆದುಕೊಂಡ ನಿರ್ಧಾರವೇ ಅಂತಿಮ. ಮರು ಮೌಲ್ಯಮಾಪನಕ್ಕೆ ನೀವು ಅಪ್ಲೈ ಮಾಡಿದೀರಾ, ಅದರಲ್ಲಿ ಏನು ನಿರ್ಣಯ ಬರುತ್ತೋ ಅದೇ ಅಂತಿಮ. ಇದರ ಮೇಲೆ ಮರು ಪರಿಶೀಲನೆ ಅಥವಾ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇಲ್ಲ. ಒಂದ್ಸಲ ರಿವ್ಯಾಲ್ಯೂಯೇಷನ್ ಆದ್ಮೇಲೆ ಅಗೇನ್ ಅಲ್ಲಿ ಯಾವುದೇ ರೀತಿಯ ನಿಮಗೆ ಅವಕಾಶ ಇರೋದಿಲ್ಲ ಅಪ್ಲೈ ಮಾಡೋದಕ್ಕೆ. ಸ್ಕ್ಯಾನ್ಡ್ ಪ್ರತಿ ಪಡೆಯಲು ಅನುಸರಿಸಿದ ಕ್ರಮವನ್ನೇ ಮರು ಮೌಲ್ಯಮಾಪನಕ್ಕೂ ಅನುಸರಿಸುವುದು. ಸ್ಕ್ಯಾನ್ಡ್ ಪ್ರತಿಯನ್ನ ಪಡೆಯಲು ನಿಮ್ಗೆ ಏನೇನು ನಾನು ಸ್ಟೆಪ್ಸ್ ಅನ್ನ ಹೇಳಿದ್ನೋ ಅದೇ ಅನುಸರಿಸಿದ ಕ್ರಮಗಳನ್ನೇ
ಮರು ಮೌಲ್ಯಮಾಪನ ಕೂಡ ಅನುಸರಿಸುವುದು. ಅಪ್ಲಿಕೇಶನ್ ಡೀಟೇಲ್ಸ್ ನಲ್ಲಿ ವಿದ್ಯಾರ್ಥಿಯು ತಮ್ಮ ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ಭರ್ತಿ ಮಾಡುವುದು. ಅಪ್ಲಿಕೇಶನ್ ಡೀಟೇಲ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಬ್ಯಾಂಕ್ ಖಾತೆಯ ಇಲ್ಲಿ ರಿವ್ಯಾಲ್ಯೂಯೇಷನ್ ಹಾಕುವಾಗ ಏನ್ ಮಾಡ್ಬೇಕಾಗತ್ತೆ, ಒಂದು ಆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಹಾಕ್ಬೇಕಾಗತ್ತೆ. ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆ ಕಾರ್ಯ ಮುಗಿದ ನಂತರ ಫಲಿತಾಂಶವನ್ನು ಮಂಡಳಿಯ ವೆಬ್ಸೈಟ್, ಇದೇ ಒಂದು ವೆಬ್ಸೈಟ್ ಅಲ್ಲಿ KSEAB.karnataka.gov.in ನಲ್ಲಿ ಪ್ರಕಟಿಸಲಾಗುವುದು. 2025 ದ್ವಿತೀಯ PUC ಪರೀಕ್ಷೆ 1ರ ಮರು ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ಡ್ ಪ್ರತಿ ಪಡೆಯಲು ಅಥವಾ ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಬಗ್ಗೆ ಮಂಡಳಿಯ ವೆಬ್ಸೈಟ್ ಈ ಒಂದು ವೆಬ್ಸೈಟ್ ಇದೆ, ಜಾಲತಾಣದಲ್ಲಿ ಪ್ರಕಟಿಸಿದ ಸುತ್ತೋಲೆಯನ್ನು ವೀಕ್ಷಿಸಬಹುದಾಗಿದೆ. ಈ ಒಂದು ಸುತ್ತೋಲೆ ಏನಿದೆ ಇದನ್ನು ನೀವು ವೀಕ್ಷಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಏನ್ ಮಾಡಬೇಕಾಗತ್ತೆ, ಮಂಡಳಿಯ ಸಹಾಯವಾಣಿ ಸಂಖ್ಯೆ 08023310075 or 76 ಅನ್ನು ನೀವು ಸಂಪರ್ಕಿಸಬಹುದು. ಇದನ್ನು ನಾನು ಡಿಟೇಲ್ ಆಗಿ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಒಂದು ವೆಬ್ಸೈಟ್ ನಲ್ಲಿ ಹೋದಾಗ ನಿಮಗೆ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತೆ. ಮೊದಲು ಈ ವಿಡಿಯೋವನ್ನ ಇನ್ ಡಿಟೇಲ್ ಆಗಿ ನೋಡಿ ಎಲ್ಲ ಇಲ್ಲಿ ಏನೇನು ಇಂಪಾರ್ಟೆಂಟ್ ನಿಮಗೆ ಮಾಹಿತಿ ಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡಬಹುದು. ಇನ್ನೊಂದ್ಸಲ ನಿಮಗೆ ಹೇಳ್ತೀನಿ, ಮರು ಮೌಲ್ಯಮಾಪನ, ಮರು ಎಣಿಕೆ ಅಂದ್ರೆ ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್. ಹೌದಾ, ರಿವ್ಯಾಲ್ಯೂಯೇಷನ್ ಅಂದ್ರೆ ಇನ್ನೊಂದ್ಸಲ ಚೆಕ್ ಆಗತ್ತೆ ಪೇಪರ್, ರೀಟೋಟಲಿಂಗ್ ಅಂದ್ರೆ ಜಸ್ಟ್ ಟೋಟಲಿಂಗ್ ಆಗತ್ತೆ. ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡಿದ್ರೆ ರೀಟೋಟಲಿಂಗ್ ಗೆ ಅಪ್ಲೈ ಮಾಡುವ ಅವಶ್ಯಕತೆ ಇಲ್ಲ. ಆಯ್ತಾ, ಮತ್ತೆ ಈ ಡೇಟ್ಸ್ ಅನ್ನ ನೆನಪಿಟ್ಕೊಳ್ಳಿ, ಶುಲ್ಕ ನೆನಪಿಟ್ಕೊಳ್ಳಿ. 530-1670 ಮರು ಮೌಲ್ಯಮಾಪನಕ್ಕೆ 1670, ಅದೇ ರೀತಿ ಸ್ಕ್ಯಾನರ್ಡ್ ಕಾಪಿ ಪಡೆಯಲು 530. ಸ್ಕ್ಯಾನರ್ಡ್ ಕಾಪಿಯನ್ನು ನೀವು ಪಡೆದುಕೊಂಡ ನಂತರನೇ ರೀಟೋಟಲಿಂಗ್ ಅಥವಾ ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡಬಹುದು. ಈಗ ಸ್ಕ್ಯಾನರ್ಡ್ ಕಾಪಿ ಪಡೆಯಲು 8 ತಾರೀಕಿಂದ 13 ತಾರೀಕುವರೆಗೂ ಇದೆ. ಸ್ಕ್ಯಾನರ್ಡ್ ಪ್ರತಿಗಳನ್ನ ಡೌನ್ಲೋಡ್ ಯಾವಾಗ ಮಾಡ್ಕೊಳ್ಬಹುದು, 12ರಿಂದ 14ರವರೆಗೆ. ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನ 12ರಿಂದ ಸ್ಟಾರ್ಟ್ ಆಗುತ್ತೆ, 17ರವರೆಗೂ ಮಾಡಬೇಕು. ಇದೆಲ್ಲವನ್ನು ನೀವು ಈ ಒಂದು ವೆಬ್ಸೈಟ್ ಏನಿದೆ, ಹೌದಾ, ಈ ವೆಬ್ಸೈಟ್ ನಲ್ಲಿಯೇ ನೀವು ಅಪ್ಲೈ ಮಾಡಬೇಕು. ಧನ್ಯವಾದಗಳು. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೀನಿ. ಧನ್ಯವಾದಗಳು.